ನಮಸ್ಕಾರ. ಹಾಂ ನಮಸ್ಕಾರ. ಯಾವುದೋ ಮತ್ತೆ ಓರಿ ತಂದಿದ್ದೀರಾ? ಹಾಂ ನಮ್ಮ ಹುಡುಗ ಕೊಡಿಸಿದ್ದೀನಿ. ಹಾಂ ಎಲ್ಲಿ ಕೊಡಿಸಿದ್ರಿ? ನಮ್ಮದು ಕನಕಪುರ. ಯಾರ ಹತ್ರ? ಶಿವು, ಇದು ಹೊಸದುರ್ಗ. ಹೊಸದುರ್ಗನ ಮೊದಲು ಎಲ್ಲಿತ್ತಿದ್ದು? ಮೊದಲೆಲ್ಲಿತ್ತೋ ಗೊತ್ತಿಲ್ಲ. ಮೊದಲು ಬಂದು ಇವ್ರ ಹತ್ರ ಆಯ್ತು ಫಸ್ಟು, ನೆಲಮಂಗಲ ಚಂದ್ರಪ್ಪ ಅವ್ರ ಹತ್ರ. ಚಂದ್ರಪ್ಪ ಹತ್ರ? ಹಾಂ, ಅವ್ರ ಹತ್ರದಿಂದ ಹಂದಿಗುಟ್ಟೆ ಲೋಕೆ ಏನಾಗಿ ಹೋಗಿತ್ತು. ಹಾಂ, ಆ ಲೋಕೆ ಏನಾಗ್ತದೆ ಆಮೇಲೆ ಎಲ್ಲೆಲ್ಲಿಗೆ ಹೋಗಿತ್ತೋ ನಮಗೆ ಗೊತ್ತಿಲ್ಲ. ಇವತ್ತು ಬಂದು ನಾವು ಹೊಸದುರ್ಗ ಶಿವಣ್ಣ ಅವ್ರ ಹತ್ರ ಹಾಕ್ಕೊಂಡು ಬಂದ್ವಿ. ಹಾಂ, ಮತ್ತು ಬೆಡ್ ಲೈನ್ ಯಾವುದಿದು? ಯಗ್ನೂರು ಬೆಡ್ ಲೈನ್. ಬ್ಲಡ್ ಲೈನ್. ಓರಿ ಇವಾಗ ಏನು ಬೀಜಕ್ಕೆ ತಂದಿರೋದಾ? ಹಾಂ, ನೀನು ಓರಿ ಹೋದ್ಮೇಲೆ ಬಂಗಾರ ಬೆಡ್ಡಲ್ಲಿ ಇದೆ. ಹಾಂ ಇದೆ, ಬೀಜದ ಓರಿ ಅಲ್ವಾ? ಇದೆ ಓರಿ. ಬೇರೆ ಯಾವುದು ಇಲ್ಲ? ಬೇರೆ ಯಾವುದೂ ಇಲ್ಲ. ನಮಗೆ ಸ್ವಲ್ಪ ಕಟ್ಟೋಕ್ಕಾಗಿಲ್ಲ. ಹಾಂ, ನಮ್ಮ ಹುಡುಗ ಕಟ್ತೀನಿ ಅಂದ. ಸರಿ, ಅವನು ಕೊಡಿಸಿದ್ದೀವಿ. ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತೀವಿ. ಮತ್ತು ಇದು ಜಾತಿ ಕುಲ? ಹಾಂ, ತುಂಬ ಚೆನ್ನಾಗಿದೆ. ಹಾಂ, ಕತ್ತು ಜಾಗ ಎಲ್ಲ ಚೆನ್ನಾಗಿದೆಯಲ್ಲ? ಮೇಲೆ ತೆರೆ ಇದೆಯಾ? ಹಾಂ, ಅದೇ ಡ್ರಾಪು. ಹಾಂ, ಎಲ್ಲ ಚೆನ್ನಾಗಿದೆ. ಹಾಂ, ಎಲ್ಲ ಅಲ್ಲ ಜಾತಿ ಇದರಲ್ಲೆಲ್ಲ ಚೆನ್ನಾಗಿದೆ. ಜಾತಿನಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಹಾಂ, ಯಾಕಂದ್ರೆ ಬೀಜದೋರಿ ನೋಡಿದ್ರೆ ಬುರ್ಡೆ ತುಂಬ ಚೆನ್ನಾಗಿದೆ. ಹಾಂ, ಬುರ್ಡೆ ಕತ್ತಿನ ಭಾಗ ನೀವು ಬೀಜದೋರಿ ನೋಡಿದ್ರೆ ಒಳ್ಳೆ ಹೆಸರು ಮಾಡಿರೋ ಓರಿನೇ ಇದು. ಚೆನ್ನಾಗಿ ಹೆಸರು ಮಾಡಿರೋದು. ಹೆಸರು ಮಾಡಿರೋ ಓರಿನೇ. ಎಲ್ಲಾದ್ರೂ ಜಾತ್ರೆಯಲ್ಲಿ ಪ್ರೈಸ್ ಆಗಿತ್ತಂತ? ಹಾಂ, ಬೇಬಿನಲ್ಲೆಲ್ಲ ಪ್ರೈಸ್ ಆಗಿದೆ. ಬೇಬಿನಲ್ಲಿ ಪ್ರೈಸ್ ಆಗಿದೆ. ಹಾಂ, ಅಂತ ಓರಿ ಇವಾಗ ನೀವು ತಂದಿದ್ದೀರಾ. ಮತ್ತೆ ಶ್ರೀಧರ್ ಅಲ್ವಾ ಓರಿ? ಇವರು ಶ್ರೀಧರ್. ಹಾಂ, ಇಷ್ಟು ಸಣ್ಣ ವಯಸ್ಸಕ್ಕೆ ಓರಿ ಕಟ್ಟಬೇಕು, ಬೀಜದ ಓರಿ ಕಟ್ಬೇಕಂತ ಯಾಕೆ ಅನ್ನಿಸ್ತದೆ? ಓಕೆ, ಅಲ್ಲ ಸಣ್ಣ ಹುಡುಗರಿಗೆಲ್ಲ ಬೀಜದ ಓರಿ ಕಟ್ಬೇಕು ಅನ್ನಿಸ್ತದಲ್ಲ? ಸಾಮಾನ್ಯವಾಗಿ ಹಸುನೋ ಎತ್ತು ಸಣ್ಣ ಕರು ಕಟ್ಬೋದು, ಬೀಜದ ಇವಾಗ ಅವನು ಯಾವ್ದನ್ನು ಕರು ನೋಡಿದ್ದ. ಇಲ್ಲಪ್ಪ ಓದಿ ತುಂಬ ಜನ ಇದು ಮಾಡ್ತಾ ಇದ್ದಾರೆ, ಕಟ್ಬಿಟ್ಟಿದೆ ಓದಿ, ನನಗೆ ಇವಾಗ ಸ್ವಲ್ಪ ಆಗ್ತಾ ಇಲ್ಲ ಅಂದರೆ ಸರಿ ಆಯ್ತಾನ ನಾನು ಕಟ್ತೀನಿ ಅಂದ. ಕಟ್ಟಾನೆ. ಇವಾಗ ನಮ್ಮ ಕಡೆ ಇವಾಗ ಏನೋ ಓದಿಗೆ ತೊಂದರೆ ಐತೆ, ಅದು ಏನು ತೊಂದರೆ ಐತೋ ಅದನ್ನ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಕಡೆ. ಇವಾಗ ಓದಿ ಇಲ್ಲ ಅಂದ್ಬಿಟ್ಟು ತುಂಬ 7 ಕೊಡಿಸ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಕಡೆ ಎಲ್ಲ. ಹಸುಗೆ 7 ಕೊಡ್ಸೋದು? ಹ್ಞೂ, 7 ಕೊಡಿಸ್ಕೊಂಡು. ಹಾಂ, ಇವರು ಹಂಗೆ ಮಾಡೋರೆ. ಇವಾಗ ಆ ಕಡೆಗೆ ಏನು ಕೊರತೆ ಆಯ್ತು ಅದು ನೋಡಬೇಕು. ಏನಂದ್ರೆ ಇವಾಗ ಯಾರ ಹತ್ರನೋ ಅವ್ರು ಕಟ್ಟೋರ ನಾವು ಕೊಟ್ಟೋರು ಜನಕ್ಕೆ ಅನುಕೂಲ ಆಗಬೇಕು. ಅಲ್ಲ ಏನಾದ್ರೂ ಸರಿನೇ, ನೀವು ಬಂಗಾರಪೇಟೆ ತಾಲೂಕಲ್ಲಿ ನಿಮ್ಮ ಇರಬೇಕು. ನಾನೇ ಕಟ್ಲಿ, ಅವರೇ ಕಟ್ಲಿ, ಇನ್ನೊಬ್ಬರೇ ಕಟ್ಲಿ, ಯಾರೋ ಹಳ್ಳಿ ಕರು ಓರಿ ಇರಬೇಕು. ಅದ್ರಾಗ ಒಳ್ಳೆ ಬ್ರಿಡ್ ಲೈನ್ ತಂದಿದ್ರ. ಯಗ್ನೂರು ಅಂದ್ರೆ ಹೆಸರಾಗಿರೋದು. ಹಸು ಮುಂದೆ ಸೋಲಲ್ಲ ಇವು. ಹಸು ಮುಂದೆ ಮಾತ್ರ ಡಾನ್. ಎಷ್ಟು ಮಾಡಿದ್ರು ಅವರಿಗೆ ಹಸು ಮೇಲೆ ಬಿಟ್ರೆ? ಚಾರ್ಜ್ ಎಷ್ಟು ಮಾಡಿದ್ರು? 1000 ರೂಪಾಯಿ. 1000 ರೂಪಾಯಿ? 1000 ರೂಪಾಯಿ. ಯಾಕೆ 1000 ರೂಪಾಯಿ ಅಂದ್ರೆ ಅವಾಗ ತಂದೆ ಎಷ್ಟು ದಿವಸನಪ್ಪ ಆಯ್ತು? 15 ದಿವಸದಿಂದ ಒಂದು ಹಸು ಬಿಟ್ಟವನೆ. ಕಮ್ಮಿ. ಅದೇ ಉದ್ದೇಶಕ್ಕೆ 1000 ರೂಪಾಯಿ ಮಾಡಿರೋದು. ಹಂಗಂದ್ಬಿಟ್ಟು 1000 ರೂಪಾಯಿ ಫಿಕ್ಸ್ ಅಂತೇನು ಇಲ್ಲ, ಹೆಚ್ಚು ಕಮ್ಮಿ. ಯಾಕಂದ್ರೆ ಅವರು ಬೇಜಾರಾಗ್ಬಾರ್ದು, ನಾವು ಬೇಜಾರಾಗ್ಬಾರ್ದು. ಅಲ್ಲ ಅದ್ರ ಜೊತೆಗೆ ಇವಾಗ 4 ತಿಂಗಳಿಗೆಲ್ಲ 4 ಹಸು ಬಂತು ಅಂತ ಹೇಳಿದ್ರೆ 4000 ಕೊಡ್ತಾರೆ. 4000 ರೂಪಾಯಿ ಏನಿಲ್ಲ, ಕೈಯಿಂದ ಆಗ್ಬೇಕು. ತಿಂಡಿಗೆ ಸಾಕಾಗ್ತದೆ? ತಿಂಡಿಗೆ ಸಾಕಾಗಲ್ಲ. ಪಾಪ ಅವನು ಹುಡುಗಾನು ಇವಾಗ ಓದಿ ತೆಗಿಯೋದಕ್ಕೆ ಎಷ್ಟೊಂದು ಬಾಧೆ ಬಿದ್ದವನೇ, ಏನು ಹೆಂಗೆ ಅಂತ ಗೊತ್ತು. ದುಡ್ಡು ಅಡ್ಜಸ್ಟ್ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ. ಅದ್ರ ಜೊತೆಗೆ ಒಂದು ಆಳು ಯಾವಾಗ್ಲೂ ಇದನ್ನ ಮೇಸಕ್ಕೆ ಇರಲೇಬೇಕು. ನಾವು ಅದೇ ಕಾರಣದಿಂದ ಬೇರೆ ಯಾರು ಏನೋ ಮಾತಾಡ್ಕೋಬಹುದು, ನಾವು ಅದೇ ಇದರಿಂದ ಬಿಟ್ಟಿದ್ದು. ನಿಂಗೆ ತೊಂದರೆ ಆಗಿ ನೀನು ಇರಕ್ಕಾಗ್ರೆ ಮನೇಲಿ ಯಾರು ಮೇಸೋರು ಇಲ್ದ್ರೆ ನೀನು ಓರಿ ಮಾರಿದ್ದು? ಬಿಟ್ಟಿದ್ದು ಅಂದ್ರೆ ಬಿಟ್ಟಿಲ್ಲ, ಕಟ್ತೀವಿ ಮುಂದಕ್ಕೆ. ಇದು ಇದೆ, ಬಿಡಲ್ಲ, ಬಿಟ್ಟಿರಕ್ಕಾಗಲ್ಲ. ಕೆಲವು ಕಾರಣಗಳಿಂದ ಬಿಟ್ಟಿದೀವಿ ಅಷ್ಟೇ. ಆದ್ರೂ ಇವಾಗ ಈ ಓರಿ ಜೊತೆಗೆ ಇನ್ನು ಬೇರೆ ಇದೆಯಾ ನಿಮ್ಮ ಮನೇಲಿ? ವಿಷಯ ಇದೆ ಇಲ್ಲಿ ಒಂದೇ ಇರೋದು ಇದು. ಇನ್ನು ಕೊಡಲ್ಲ. ಇನ್ನೊಂದು ಇದು ಹಸು ಮತ್ತೆ ನಮ್ ಇದನ್ನ ಇದು ಮಾಡೋದು ನೋಡ, ಆ ತರ ಬಿಡಲ್ಲ. ಇದನ್ನ ಏನಾದ್ರು ಓದಿ ಮತ್ತೆ ನಮ್ಗೆ ಇನ್ನೊಂದು ಓರಿ ರೆಡಿ ಆದ್ಮೇಲೆ. ಅಲ್ಲ ನಿಮ್ಮ ಓರಿ ಬಿಡ್ತೀನಿ ಅಂದ್ರೆ ಹೆಂಗ್ ಬಿಟ್ರಿ ಅಂತ? ಅಲ್ಲ ನಿಮ್ಮ ಓರಿನ ಬಿಟ್ಬಿಟ್ರಿ ಅಂದಲ್ಲ, ಹೆಂಗ್ ಬಿಟ್ಬಿಟ್ರಿ ಅಂತ? ನಮ್ಮೋರಿನ ಹಿಂಗೆ ಏನೋ ಕೊಟ್ವೆ, ಸ್ವಲ್ಪ ಹಿಂಗೆ ತೊಂದರೆ ಆಗ್ಲಿತ್ತು ಅದರಿಂದ. ಈಗೇನು ವಾಪಸ್ ಕೊಡ್ತಾರಂತ ಯಾರಿಗಾನ ಅವರು? ಈಗ ಯಾರು ಕೊಡ್ತಾರಂತ? ಇಲ್ಲ, ಕೊಡಲ್ಲ ಅವ್ರು ಕೊಡಲ್ವಾ? ಅದಿನ್ ನಮ್ಮ ಕಡೆ ಬರೋ ಡೌಟೇ ಅದು. ಅದು ಯಗ್ನೂರು ಹತ್ರ ಸೇರಿರುತ್ತಲ್ವಾ? ಅಲ್ಲ ಒಳ್ಳೆ ಜಾಗ ಸೇರ್ಕೊಂಡೈತೆ, ಕರು ಹುಟ್ಟುವಂಥ ಜಾಗ. ಹಂಗೆ ಐತೆ. ಇವಾಗ ಹಸು ಎಷ್ಟು ದಿನಕ್ಕೆ ತಿಂಗಳಿಗೆ? ಇವಾಗ 15 ದಿವಸದಿಂದ ಒಂದೇ ಬಂದಿರೋದು? ಒಂದೇ ಬಿಟ್ಟಿರೋದು. ಅಂದ್ರೆ ಇನ್ನೂ 12 ಜನಕ್ಕೆ ಗೊತ್ತಿಲ್ವಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಬರ್ತಾರ, ನಾವು ಫೋನ್ ಮಾಡ್ತಾ ಇದ್ರು. ನಮ್ಗೆ ಅದೇ ಬೇಜಾರಿಗೆ
ಇವಾಗ ನಮ್ಗನ ಒಂದು ಏನವ್ರು ಬಂದು ಹಸು ಹಾಕೊಂಡು ಬಂದು ವಾಪಸ್ ಹೋಗೋರೆ. ನಾನೆಲ್ಲ ಇದ್ದೆ, ಇನ್ನೊಬ್ರು ಒಂದು 2-3 ಬಂದು ಊರಿಗೆ ವಾಪಸ್ ಹೋಗ್ಬಿಟ್ಟು ಅಣ್ಣ ನಿಮ್ಮ ಓರಿ ಐತೆ ಅಂದ್ಬಿಟ್ಟು ನಾವು ಹಸು ತಗೊಂಡ್ವನ ಅಂತ ಇದ್ವು. ಅದು ತುಂಬಾ ಬೇಜಾರಾಗೋಯ್ತು. ನಮ್ಮ ಭಾಗದಲ್ಲಿ ಒಳ್ಳೆ ಕರುಗಳು ಬೆಳೆ ಟೈಮಲ್ಲಿ ನಾವು ನಮ್ಮ ಕೈಯಿಂದ ಓರಿ ಅದರಿಂದ ಎಷ್ಟೋ ಜನ ಇವಾಗ ಓರಿ ಇಲ್ಲ ಅಂತ ಇರ್ತಾರೆ. ಸಿಗುತ್ತೋ ಇಲ್ಲೋ ಅನ್ಕೊಂಡು ಓರಿ ಪರವಾಗಿಲ್ಲ, ಒಳ್ಳೆ ಓರಿನೇ ಸಿಕ್ಕೈತೆ. ಜಾತಿನಾಗ ಒಳ್ಳೇದು. ಜಾತಿನಾಗ ಮಾತ್ರ ನಂಬೋದು. ಏನು ಇವಾಗ ಓರಿ ಬಂದ್ಬಿಟ್ಟು ಈ ಉದ್ದ ಎಷ್ಟಿದೆ ದೊಡ್ಡದಾಗಿ ಇದ್ಬಿಡೋದಲ್ಲ, ಇಷ್ಟಿದ್ರೂ ಜಾತಿ ಕುಲ ಚೆನ್ನಾಗಿರ್ಬೇಕು. ಅಲ್ಲ ಎಷ್ಟೋ ಜನ ಜಾತಿ ಕುಲ ಅಚ್ಚುಕಟ್ಟಾಗಿರ್ಬೇಕು, ಉದ್ದಾಪನ್ನ ಇರ್ಬೇಕು. ಉದ್ದಾಪನ್ನ ಅಲ್ಲ, ಉದ್ದಾಪನ್ನ ಇರೋದ್ರಲ್ಲಿ ಎಷ್ಟರಲ್ಲಿ ಪಾಸ್ ಆಗೋಗಿದೆ. ಅಲ್ಲ ಕೆಲವು ಪಾಸ್ ಆಗ್ತದೆ ಅಂತ ಅದು ಹೇಳಕ್ಕಾಗಲ್ಲ. ಅಲ್ಲ ಕೆಲವೆಲ್ಲ ಪಾಸ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಉದ್ದಾಪನ್ನ ಅಂದ ತಕ್ಷಣನೇ ಪಾಸ್ ಆಯ್ತು ಅಂತ ಹೇಳಕ್ಕಾಗಲ್ಲ, ಕರು ಬೀಳ್ತದೆ ಅಂತ. ಬಿದ್ದ ಮೇಲೆ ಗ್ಯಾರಂಟಿ. ಇವಾಗ ನಮ್ಮೋರಿಗೆ ಓರಿನ ಮೀರ್ಸೋ ಅಂತ ಕರುಗಳು ಹುಟ್ಟವೆ. ನಿನ್ನೋರಿಗೆ ಅದ್ರಲ್ಲಿ ನಿನ್ನೋರಲ್ಲಿ ಹೆಣ್ಣು ಕರುಗಳಿಗೆ ಹೆಚ್ಚಿಗೆ ಹುಟ್ಟವೆ. ಇಲ್ಲ, ಓರಿ ಕರುಗಳು ಜಾಸ್ತಿ. ಇಲ್ಲ ಎರಡು ಸಮ ಬಿದ್ದದ. ಯಶಸ್ಸ ಹೇಳವ್ರ ಅಷ್ಟು ಕರು ಬಿದ್ದದ್ ಇಷ್ಟು ಕರು ಬಿದ್ದೈತೆ ಅಂತ. ನಮ್ ಕಡೆ ಕಡಿಮೆ ಬಿದ್ದಿದನು ಅವ್ರ ಅಪ್ಪ ಅಂತ ಕರುಗಳು ಹುಟ್ಟಾವ. ಸುಮ್ಮನೆ ಅದೇನ ಯಾಕಂದ್ರೆ ಯಜ್ಞನ್ ಬ್ರೆಡ್ ಲೈನ್ ಹಂಗೆ. ಯಜ್ಞನ್ ಬ್ರೆಡ್ ಲೈನ್ ಅಂತ ಹೇಳಿದ್ರೆ ಯಶಸ್ಸ ಕರುಗಳು ಹುಟ್ಟಾವ ಅಂತಾರೆ. ನಾವ್ ಕಣ್ಮನೆ ತಕ ತೋರಿಸ್ತೀರಿ. ನಮ್ ಕರುಗ ನಮ್ ಓರಿಗೆ ಕಟ್ಟಿರೋದು ಕಡಿಮೆ ಆದ್ರನು ಎಲ್ಲಾ ಕರುಗಳು ನಮ್ ಕಣ್ಮಂದೇನೆ. ಇದ್ದು ಕರು ನೋಡಿದೀವಿ. ಇದಕ್ಕೂ ನೋಡಿದ್ರಾ? ಕರು ನೋಡಿ ತಗೊಂಡ್ ಬಂದಿರೋದು ನೀವು? ಕರು ನೋಡಿ ತಗೊಂಡ್ ಬಂದಿರೋದು. ಓರಿ ನಮ್ಗೆ ಇಷ್ಟ ಆಯ್ತು, ಮೊದ್ಲಿಂದ ನೋಡಿದ್ದು ಓರಿ ಇದ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಅಲ್ಲ ಓರಿನ ಸಾಮಾನ್ಯ ಓರಿನ ಪಾಸ್ ಮಾಡೋದು ಕರು ನೋಡಿ. ಜಾತಿ ಕುಲ ಸುದ್ದಿ ಅದು ಸುಳಿ ಕಾಲು ಕೊಂಬು ಚರ್ಮ ಎಲ್ಲ ನೋಡಿ ಅದ್ರ ಜೊತೆ ಚೆನ್ನಾಗಿತ್ತು. ಆಮೇಲೆ ಓರಿ ನಮ್ ಕರು ಬಿದ್ದೈತೆ ಅಂತ ಹೇಳಿದ್ವು. ಆಮೇಲೆ ಓರಿ ನಮ್ಮ ಹತ್ರ ಬಂದ ಮೇಲೆ ಆಮೇಲೆ ಕರು ಕಲ್ಸಿದ್ವು, ಒಳ್ಳೆ ಕರು ಬಿದ್ದೈತೆ ಅಂತ. ಕರು ಹುಟ್ಟಿದ್ಮೇಲೆ ಪಾಸ್ ಆಯ್ತು ಓರಿ ಅಂತ ಕರು ನೋಡಿದ್ವಿ. ಈಗ ಯಾರನ್ನ ಕೇಳಿದ್ರು ಕೊಡ್ತೀರಾ? ಇನ್ನ ಎಷ್ಟು ದಿವಸ ಇಟ್ಕೊಂತೀರ? ಇಲ್ಲ, ಕೊಡಲ್ಲ. ಇನ್ನು ಇಟ್ಕೊಂತೀರ? ನಮ್ಗೆ ಇನ್ನೊಂದು ಸೆಟ್ ಆಗ್ಬೇಕು, ಬೇರೆ ಇನ್ನೊಂದು ಓರಿ ಸೆಟ್. ಓರಿ ಗ್ಯಾಪ್ ಕೊಡೋದು ಬೇಡ ಅಂದ್ಬಿಟ್ಟು. ಯಾಕಂದ್ರೆ ನೀವು ಗ್ಯಾಪ್ ಕೊಟ್ರೆ ನೀವು ಓರಿ ಮಾರ್ಕೊಂಡ್ಬಿಟ್ರೆ ಎಷ್ಟೋ ಜನ ಹಸುಗಳರು ಓರಿಗೆ ಇಲ್ದಿರ ದೂರಕ್ಕೆ ಹೋಗಕ್ಕೆ ಒದ್ದಾಡ್ತಾರೆ. ಯಾಕಂದ್ರೆ ಇವಾಗ ನಾನು ನಮ್ಮ ಹತ್ರ ಹಸು ಇದೆ, ನಾನೇನೆ 50 ಕಿಲೋಮೀಟರ್ 100 ಕಿಲೋಮೀಟರ್ ಹಸು ಇಟ್ಕೊಂಡು ಹೋಗ್ತೀನಿ. ಒಂದ್ಸಾರಿ ಹೋಗಿ ಬರ್ಬೇಕಂದ್ರೆ ನಮ್ಗೆ 8,000 ರೂಪಾಯಿ ಖರ್ಚಾಗ್ತದೆ. ಕಾಯಶಿರೋರು ಹೋಗ್ತಾರೆ. 10 ಹಸು ಇಟ್ಕೊಂಡು ಹೋಗ್ಬಿಟ್ರೆ ಇವಾಗ 8,000 ಅಂದ್ರೆ 80,000 ರೂಪಾಯಿ ಹೋಗೇ ಹೋಗ್ಬಿಡ್ತದೆ. ಇವಾಗ ಒಳ್ಳೆ ಕರು ಉಟ್ಬಿಟ್ರೆ ಒಳ್ಳೆ ಕರು ಹುಡ್ತದನ್ನೋ ಉದ್ದೇಶಕ್ಕೋಸ್ಕರ ನಾವು ಹೋಗ್ತಾ ಇದ್ರಿ ಬಸ್ತಿಗೆ, ಬಸ್ತಿ ಬರಿ ಬ್ಲಡ್ ಲೈನ್ಗೆ, ಯಜ್ಞೂರ್ ಬ್ಲಡ್ ಲೈನ್ಗೆ. ಹಂಗಾಗಿ ನೀವು ಅದಕ್ಕೋಸ್ಕರ ಇನ್ನೊಂದೇನಂದ್ರೆ ನನ್ನೋರಿಗೆ ಬಿಡಿಸಿದೆ ಅಂತ ಹೇಳಲ್ಲ ನಾವು. ಒಟ್ನಲ್ಲಿ ಬಿಡಿಸೋದು ಓರಿಗೆ ಬಿಡಿಸಿ, ಒಳ್ಳೆ ಓರಿಗೆ ಬಿಡಿಸಿ. ನಿಮ್ಗೆ ಯಾವ ಓರಿ ಇಷ್ಟ ಆಗುತ್ತೋ ಆ ಓರಿಗೆ ಬಿಡಿಸಿ. ಮೊದ್ಲು ಬಂದು ನೋಡ್ಕೊಂಡು ಹೋಗಿರ್ಬೇಕಲ್ವಾ, ಯಾವ ಊರಲ್ಲಿ ಯಾವ ಓರಿ ಇದೆ, ಅದ್ರ ಜಾತಿ ಕುಲ ಹೆಂಗಿದೆ ಏನು ಅಂತಲ್ವಾ. ಶ್ರೀಧರ್ ನೀವೇನ್ ಹೇಳ್ತೀರಿ ಓರಿ ಬಗ್ಗೆ? ನಾವೇನ್ ಹೇಳಿದ್ ಲೊಕೇಶನ್ ಹೇಳಿದ್ರಲ್ಲ, ಹುಡುಗ ಅಣ್ಣ ನೀನೇನ್ ಹೇಳಿದ್ರೆ ಹಂಗೆ ಅಂದ್ಬಿಟ್ನು. ಇವಾಗ ಅವರು ನಾವ್ ಯಾವ್ದಾದ್ರು ತೋರ್ಸಿದ್ಮೇಲೆ ನಮ್ಗೆ ಹೆಸರಿಕ್ಕಿದ್ರೆ ಅಣ್ಣ ಅದ್ ಹಂಗೆ ಇದ್ ಹಿಂಗೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಅಂತ ಅವರು ಒಂದೇ ಮಾತಲ್ಲಿ ಲೊಕೇಶನ್ ಹೆಂಗಂದ್ರೆ ಹಂಗೆ ಅಂದ್ಬಿಟ್ರು. ನಮ್ಗೆ ಅದ್ ಇನ್ನೂ ಒಂದ್ ಇದಾಗೋಗುತ್ತೆ. ಅಪ್ಪ ನಮ್ಮನ್ನ ನಂಬ್ಕೊಂಡು ಅವನೇ ಒಳ್ಳೇದ್ ಮಾಡ್ಬೇಕು ಅನ್ನೋ ಲೊಕೇಶನ್ ಹೇಳಿದ್ರೆ ಅದನ್ನ ಅಂತ. ಇವಾಗ ನಮ್ಗೆ ಅದೊಂದಿದು ಅವ್ನು ನಮ್ಮನ್ನ ನಂಬೋರ ಅವ್ರಿಗೆ ಇದ್ ಮಾಡಬಾರ್ದು, ಒಳ್ಳೇದು ಕೊಡಿಸ್ಬೇಕು ಅಂತ ಇಷ್ಟು ಮಾತ್ರ ಸಿಕ್ತು. ಒಳ್ಳೇದೇ ಸಿಕ್ತು. ಸರಿ ಲೋಕಿ, ನೀವು ಈ ವಿಡಿಯೋ ಮಾಡ್ಬೇಕಂತ ನಾನು ಬಂದಿದ್ದಕ್ಕೆ ಪಾಪ ಫೋನ್ ಮಾಡಿದ್ದಕ್ಕೆ ನೀವು ನಿಮ್ಮ ಎಲ್ಲ ಕೆಲಸಗಳೆಲ್ಲ ಬಿಟ್ಟು ಇಷ್ಟೊತ್ತು ಬಂದು ಸುಮಾರು ಹೊತ್ತು ನಿನ್ನ ಕೆಲಸ ನಿಲ್ಲಿಸಿ ನೀ ಇಲ್ಲಿ ಬಂದಿದೀಯಾ. ಶ್ರೀಧರನು ಎಲ್ಲ ಹೋಗೋನು ಇಲ್ಲಿ ನಿಂತು, ಮತ್ತೆ ಪ್ರವೀಣ್ ಅನುಭವ ಇರೋದು ಎಲ್ಲ ಸೇರಿ ಇಷ್ಟೊತ್ತು ಇದ್ರ ಜೊತೆ ಇದ್ದು ತಂದೆ ಓದಿ ಕಟ್ತಾ ಇದ್ದವರು ನಮ್ ಕಡೆ ಇವಾಗ ಬಿಟ್ಬಿಟ್ಟವ್ರೆ. ಅಲ್ಲ ಈಗೆಲ್ಲ ಯುವಕರಿಗೆ ಏನ್ ಹೇಳ್ತೀರಾ? ಯುವಕರಿಗೆ ಏನ್ ಹೇಳ್ತೀರಾ? ಹಸು ಕಟ್ಕೋಬೇಕು. ನಾನು ಹೇಳೋದನ್ನೇ ಒಂದೇ ಸಲ ಇವಾಗ ನಾನಿನ್ನೂ ಎತ್ತು ಕಟ್ಟೋ ಇದು ಎತ್ತು ಕಟ್ತಾರಲ್ಲ, ಶೋಕಿ ಎತ್ತು ಕಟ್ಟೋದ್ರಲ್ಲಿ ಅಷ್ಟೇ ಒಂದು ಹಸು ಕಟ್ಕೋಬೇಕು. ಹಸು ಕಟ್ಲೇಬೇಕು, ಹಸು ಇರ್ಲೇಬೇಕು. ಹಸು ಇದ್ರೇನೆ ಬೀಜವರಿ ಬರೋದು, ಶೋಕಿ ಎತ್ತು ಬರೋದು. ಒಂದೆರಡು ಜೊತೆ ಎತ್ತು ಸಾಕೋದು ಒಂದು ಬೀಜವರಿ ಸಾಕೋದು ಒಂದು. ಒಂದ್ 2-3 ಜೊತೆ ಎತ್ತನ
ಒಬ್ಬರೇ ಮೇಂಟೈನ್ ಮಾಡ್ಬೋದು. ಅದು ಒಂದು ಬೀಜದವರಿಂದ ಮೇಂಟೈನ್ ಮಾಡಕ್ಕೆ ಇಬ್ಬರು ಬೇಕು. ಅಲ್ಲ ಏನೇ ಇವಾಗ ಬೀಜದವರಿ ಎತ್ತು ಯಾವ್ದು ಇರ್ಬೇಕಂದ್ರೂ ಮೊದಲು ಅದ್ರ ಮೂಲ ಹಸು ಅಲ್ವಾ? ಹಸು ಇರಬೇಕು. ಹಸು ಇದ್ರೇನೆ ಇವಾಗ ಯಾರಾದ್ರೂ ಹುಡುಗರು ಯಾರಾದ್ರೂ ನನಗೆ ಓರಿ ಕೊಡ್ಸು ಓರಿ ಕರು, ನಾನು ತುಂಬಾ ಹೇಳೋದೇನಂದ್ರೆ ಎನ್ ಕರು ತಗೋ, ಇಲ್ಲ ಒಂದು ಹಸು ತಗೋ. ಹಸು ಇತ್ತಂದ್ರೆ ಮನೇಲಿ ಕರು ಹುಡ್ತದೆ, ಹಾ ಅದು ಎತ್ತಾಗ್ತದೆ, ಓರಿ ಆಗ್ತದೆ, ಆಮೇಲೆ ಏನೋ ಒಂದು ಬೀಜದವರಿ ಆಗ್ತದೆ, ಆಮೇಲೆ ಆಗ್ತದೆ. ಮೊದಲು ಹಸು ಇರಬೇಕು. ಹಸು ಉಳಿಯೋದ್ರಿಂದ, ಹಸು ಕಟ್ಟೋದ್ರಿಂದನೇ ಇಂಥ ಬೀಜದವರಿ ಕಟ್ಟಕ್ಕಾಗೋದು. ಯಾಕಂದ್ರೆ ಹಸು ಬಂದ್ರೇನೆ ಇವ್ರ ಪಾಪ ಮೇಸಕ್ಕಾಗೋದು. ಮತ್ತೆ ಒಂದ್ ಶೋಕಿ ಎತ್ತು ಇದಾಗ್ಬೇಕಂದ್ರೆ ಹಸು ಬೇಕಲ್ಲ. ಜಾತ್ರೆಯಲ್ಲಿ ನಾವು ಇವತ್ತು ಮೆರೆಸ್ಬೇಕಂದ್ರೂ ಹಸುವಿಂದಾನೇ ಎತ್ತಾಗೋದು. ಹಸು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಹಂಗಾಗಿ ಇಷ್ಟೊತ್ತು ನೀವೆಲ್ಲ ವಿಚಾರ ಹೇಳಿದಕ್ಕೆ ಧನ್ಯವಾದ ಲೋಕಿ, ಶ್ರೀಧರ್, ಪ್ರವೀಣ್, ನಮಸ್ಕಾರ. ನಮಸ್ಕಾರ.